and this chapter of my life is beautiful. ಕನ್ನಡ ಸಿನಿಮಾ ಲವ್ ಮಾಕ್ಟೇಲ್ 3ಗೆ ಯುಗಾದಿ ಹಬ್ಬ ಲಕ್ಕಿ ಅಂತ ಸಾಬೀತಾಗಿದೆ. ರಿಲೀಸ್ ಆದ ದಿನದಿಂದ ಈ ಸಿನಿಮಾಗೆ ಭರ್ಜರಿ ಕಲೆಕ್ಷನ್ ಆಗ್ತಿದೆ. ರಣವೀರ್ ಸಿಂಗ್ ನಟಿಸಿದ ದುರಂಧರ್ 2 ಅಬ್ಬರದ ನಡುವೆಯೂ ಕನ್ನಡಿಗರು ಕನ್ನಡ ಸಿನಿಮಾವನ್ನ ಕೈಬಿಟ್ಟಿಲ್ಲ. ಮೊದಲ ದಿನದಿಂದ ಇಲ್ಲಿವರೆಗೂ ಈ ಸಿನಿಮಾದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಚೆನ್ನಾಗಿದೆ. ಡಾರ್ಲಿಂಗ್ ಕೃಷ್ಣ ಮತ್ತೆ ನಿರ್ದೇಶನದಲ್ಲಿ ಗೆದ್ದಿದ್ದಾರೆ. ಕನ್ನಡಿಗರಿಗೆ ಬೇಕಾಗಿರೋ ಒಂದು ನೀಟ್ ಸಿನಿಮಾ ಮಾಡಿದ್ದಾರೆ. ಕಾಮಿಡಿ, ಸೆಂಟಿಮೆಂಟ್ ಎರಡನ್ನೂ ಕಥೆಯಲ್ಲಿ ತಂದು ಪ್ರೇಕ್ಷಕರನ್ನ ರಂಜಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ ಈ ಸಿನಿಮಾ ನೋಡುವುದಕ್ಕೆ ಥಿಯೇಟರ್ ನುಗ್ತಿರೋದು ಲವ್ ಮಾಕ್ಟೇಲ್ 3 ಪಾಸಿಟಿವ್ ಆಗಿದೆ. ಯುಗಾದಿ ಹಬ್ಬದ ಸಮಯದಲ್ಲಿ ಲವ್ ಮಾಕ್ಟೇಲ್ 3 ರಿಲೀಸ್ ಆಗಿದ್ದು ಡಾರ್ಲಿಂಗ್ ಕೃಷ್ಣ ಮತ್ತವರ ತಂಡಕ್ಕೆ ಲಾಭದಾಯಕವಾಗಿದೆ. ಸದ್ಯ ದುರಂಧರ್ 2 ಅಬ್ಬರ ಪರೀಕ್ಷೆ ಸಮಯದ ಹೊರತಾಗಿಯೂ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಮಾಡಿದೆ. ಅದರಲ್ಲೂ ವೀಕೆಂಡ್ನಲ್ಲಿ ಸಿನಿಮಾಗೆ ಭರ್ಜರಿ ಕಲೆಕ್ಷನ್ ಆಗಿದೆ. ಹಾಗಿದ್ದರೆ 4ನೇ ದಿನದ ಕಲೆಕ್ಷನ್ ಎಷ್ಟು, ಒಟ್ಟು 4 ದಿನಗಳಲ್ಲಿ ಗಳಿಸಿದ್ದೆಷ್ಟು ಅನ್ನುವುದನ್ನ ನೋಡುವುದಾದರೆ, ಮೊದಲ ದಿನದಿಂದಲೇ ಲವ್ ಮಾಕ್ಟೇಲ್ 3ಗೆ ಮೌತ್ ಪಬ್ಲಿಸಿಟಿ ಸಿಕ್ಕಿತ್ತು. ಸೀಕ್ವೆಲ್ ಆಗಿದ್ದರಿಂದ ಸಿನಿಮಾ ನೋಡುವುದಕ್ಕೆ ಜನರು ಥಿಯೇಟರ್ಗೆ ನುಗ್ಗಿದ್ರು. ಅವರಿಂದ ಪಾಸಿಟಿವ್ ರಿವ್ಯೂ ಬಂದಿದ್ದರಿಂದ ಸಿನಿಮಾ ವೀಕೆಂಡ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡಿದೆ. ಬಾಕ್ಸ್ ಆಫೀಸ್ ಅಂಕಿ ಅಂಶಗಳನ್ನ ಹೇಳುವ ಸ್ಯಾಕ್ನಿಲ್ಕ್ ಲವ್ ಮಾಕ್ಟೇಲ್ 3 ಸಿನಿಮಾ 4ನೇ ದಿನ 1.65 ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಎಂದು ವರದಿ ಮಾಡಿದೆ. ಇನ್ನು ಕರ್ನಾಟಕದ ವಿತರಕರ ವಲಯದಲ್ಲಿ ಲವ್ ಮಾಕ್ಟೇಲ್ 3 ಸಿನಿಮಾ ಲೆಕ್ಕ ಬೇರೆನೇ ಹರಿದಾಡ್ತಿದೆ. ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ನಿರ್ಮಿಸಿ ಕೆವಿಎನ್ ಪ್ರೊಡಕ್ಷನ್ಸ್ ವಿತರಣೆ ಮಾಡಿರುವ ಈ ಸಿನಿಮಾ ಕರ್ನಾಟಕದಾದ್ಯಂತ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಸೆಳೆಯುತ್ತಿದೆ. ನಿನ್ನೆ ಭಾನುವಾರ ಆಗಿದ್ದರಿಂದ ಸಿನಿಮಾದ ಕಲೆಕ್ಷನ್ ಉತ್ತಮವಾಗಿ ಆಗಿದೆ. ವಿತರಕರ ವಲಯದಲ್ಲಿ ಈ ಸಿನಿಮಾ ಸುಮಾರು 2 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಎನ್ನುತ್ತಿದ್ದಾರೆ. ಇನ್ನು 4 ದಿನಗಳ ಒಟ್ಟು ಕಲೆಕ್ಷನ್ ಎಷ್ಟು ಅನ್ನುವುದಾದರೆ, ಮೊದಲ ದಿನ 2 ಕೋಟಿ, ಎರಡನೇ ದಿನ 1.5 ಕೋಟಿ, ಮೂರನೇ ದಿನ 2.5 ಕೋಟಿ, 4ನೇ ದಿನ 2 ಕೋಟಿ, ಒಟ್ಟಾರೆ 8 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ ಎಂದು ಅಂದಾಜು ಮಾಡಲಾಗಿದೆ. ಯುಗಾದಿ ಹಾಗೂ ರಂಜಾನ್ ರಜೆಯಲ್ಲಿ ಜನರು ಥಿಯೇಟರ್ಗೆ ಬಂದು ಲವ್ ಮಾಕ್ಟೇಲ್ 3 ಸಿನಿಮಾವನ್ನ ನೋಡಿದ್ದಾರೆ. ಆದರೆ ಸೋಮವಾರದಿಂದ ಮತ್ತೆ ಎಲ್ಲರಿಗೂ ಬ್ಯುಸಿ ಡೇ ಆಗಿದ್ದರಿಂದ ಕಲೆಕ್ಷನ್ ಡ್ರಾಪ್ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ವೀಕ್ ಡೇಸ್ನಲ್ಲಿ ರೆಗ್ಯುಲರ್ ಆಗಿ ಕಲೆಕ್ಷನ್ ಆದರೆ 1 ವಾರದಲ್ಲಿ 10 ಕೋಟಿ ರೂಪಾಯಿ ಗಡಿ ದಾಟುವ ಸಾಧ್ಯತೆ ಇದೆ. ಅದಕ್ಕೆ ಸೋಮವಾರ ಕಲೆಕ್ಷನ್ನಿಂದ ಒಂದು ಅಂದಾಜು ಸಿಗಲಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.